ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಬಿಜೆಪಿ ಮನೆ ರಾಜಕೀಯ ಕೂಡ ಹೊಸ ಹೊಸ ಆಯಾಮವನ್ನು ಪಡಿತಾ ಇದೆ, ರಂಗೇರ್ತಾ ಇದೆ. ಪ್ರಮುಖವಾಗಿ ಬಿಜೆಪಿ ಈಗ OBC ಸಮುದಾಯದ ಮೇಲೆ ಹೆಚ್ಚೆಚ್ಚು ಕಾನ್ಸಂಟ್ರೇಷನ್ ಮಾಡ್ತಾ ಇದೆ. ಯಾಕೆಂದರೆ ಲಿಂಗಾಯತ್ ಸಮುದಾಯ ಇರ್ಬೋದು, ಒಕ್ಕಲಿಗ ಸಮುದಾಯ ಇರ್ಬೋದು, ಅವರನ್ನು ಮನವೊಲಿಸುವಂಥ ಪ್ರಯತ್ನವನ್ನು ಈಗಾಗಲೇ ಮಾಡಿದೆ ಬಿಜೆಪಿ. ಆದರೆ OBC ಸಮುದಾಯ ಮಾತ್ರ ಸಂಪೂರ್ಣವಾಗಿ ಬಿಜೆಪಿಯ ತೆಕ್ಕೆಗೆ ಬಂದಿಲ್ಲ. ಹೀಗಾಗಿ ಈಗಾಗಲೇ ರಾಜ್ಯದ OBC ನಾಯಕರನ್ನು ಮುಂದಿಟ್ಟು ಹೊಸ ಹೊಸ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಇದರ ಜೊತೆಗೆ ರಾಜ್ಯಾಧ್ಯಕ್ಷರ ಬಗ್ಗೆ ಕೂಡ, ಅಂದರೆ ಬಿಜೆಪಿಯ ರಾಜ್ಯಾಧ್ಯಕ್ಷರ ಬಗ್ಗೆ ಕೂಡ ಸಾಕಷ್ಟು ಮಾತುಗಳು ಈಗ ಬಿಜೆಪಿ ವಲಯದಲ್ಲಿ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ವಿರೋಧ ಹೆಚ್ಚಿದೆ ಅಂತೇಳಿ ಚರ್ಚೆ ಆಗ್ತಾ ಇದೆ. ಕೇಂದ್ರ ಬಿಜೆಪಿ ಕಚೇರಿ ಮುಂದೆ ನಾನು ಪೆಟ್ರೋಲ್ ಸುರ್ಕೊಂಡು ಆತ್ಮಹತ್ಯೆ ಮಾಡ್ಕೊತೀನಿ. ನಾನು ಏನೇನು ಆಗಬೇಕು ಅನ್ನೋಂಥ ಕೆಲವು ಅಂಶಗಳನ್ನು ಕೂಡ ನಾನು ಅವ್ರ ಹತ್ರ ಚರ್ಚೆ ಮಾಡ್ತೇನೆ. ಆಮೇಲೆ ಬಿಜೆಪಿ ಹೋಗೋದು ಬಿಡುತ್ತೆ. ಈಶ್ವರಪ್ಪನವರು ಅವ್ನ ಪರವಾಗಿ ಮಾತಾಡ್ಕತ್ತಾರೆ ಅಂದ್ರೆ ಅವ್ರದ್ದು ಏನೋ ಒಂದು ಜಾದು ಐತಿ, ಜಾದು ಇಟ್ಕೊಂಡೆ ಆಟ ಆಡ್ಲಕತ್ತಾನೆ ಎಲ್ಲರಿಗೂ. ರಾಜ್ಯ ಬಿಜೆಪಿಯಲ್ಲಿ ಹಿಂದುಳಿದ ವರ್ಗಗಳಿಗೆ ಸರಿಯಾದ ನ್ಯಾಯ ಸಿಗುತ್ತಿಲ್ಲ ಎಂಬ ಕೂಗು ಹಿಂದಿನಿಂದಲೂ ಇತ್ತು. ಜಾತಿಗಣತಿ ಚರ್ಚೆ ಮುನ್ನೆಲೆಗೆ ಬಂದ ಬಳಿಕ ಈ ಕೂಗನ್ನು ಬಿಜೆಪಿ ಗಂಭೀರವಾಗಿ ಪರಿಗಣಿಸಿದೆ. ಪಕ್ಷದೊಂದಿಗೆ ಹಿಂದುಳಿದ ವರ್ಗಗಳನ್ನು ಹಿಡಿದಿಟ್ಟುಕೊಳ್ಳುವ ಉದ್ದೇಶದಿಂದ ಬಿಜೆಪಿ ಸತತ ಸಭೆಗಳನ್ನು ನಡೆಸಲಾರಂಭಿಸಿದೆ. ಶನಿವಾರ ಬೆಂಗಳೂರಿಗೆ ಬಂದಿದ್ದ ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಕೂಡ ಹಿಂದುಳಿದ ವರ್ಗಗಳ ಸಭೆ ನಡೆಸಿ ಹೋಗಿದ್ದಾರೆ. ಹಾಗಿದ್ರೆ ಭೂಪೇಂದ್ರ ಯಾದವ್ ಸಭೆಯಲ್ಲಿ ಹೇಳಿದ್ದೇನು ತೋರಿಸ್ತೀವಿ ನೋಡಿ. ಹಿಂದುಳಿದ ವರ್ಗಗಳ ಸಣ್ಣ ಸಣ್ಣ ಸಮುದಾಯಗಳನ್ನು ತಲುಪಬೇಕು. ಹಿಂದುಳಿದ ವರ್ಗಗಳ ಡಾಟಾ ಬ್ಯಾಂಕ್ ಇರಬೇಕು. ಪ್ರತಿ ಹಿಂದುಳಿದ ವರ್ಗದ ಸಮುದಾಯದಲ್ಲಿ ಬಿಜೆಪಿ ಮುಖಂಡ ಇರುವಂತೆ ನೋಡಿಕೊಳ್ಬೇಕು. ಸಮುದಾಯದ ಮುಖಂಡರನ್ನ ಸಾಧ್ಯವಾದಷ್ಟು ಪಕ್ಷದ ಪರ ಒಲವು ತೋರುವಂತೆ ನೋಡಿಕೊಳ್ಬೇಕು. ಹೀಗಂತ ಭೂಪೇಂದ್ರ ಯಾದವ್ ಸಭೆಯಲ್ಲಿ ಹೇಳಿದ್ದಾರೆ. ಇದರ ಭಾಗವಾಗಿಯೇ ಶನಿವಾರ ಬೆಂಗಳೂರಿನಲ್ಲಿ ಬಿಜೆಪಿ ಕುರುಬ ಸಮುದಾಯದ ಮುಖಂಡರ ಸಭೆ ನಡೆದಿತ್ತು. ಇದರ ಜೊತೆಗೆ ಬಿಜೆಪಿ ಶೀಘ್ರದಲ್ಲೇ ಎದುರಾಗಲಿರುವ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ಸೇರಿದಂತೆ ಸ್ಥಳೀಯ ಮಟ್ಟದ ಚುನಾವಣೆಗೂ ಸಕಲ ಸಿದ್ಧತೆ ನಡೆಸುತ್ತಿದೆ. 2 ದಿನದೊಳಗೆ ರಾಜ್ಯಾಧ್ಯಕ್ಷರ ಘೋಷಣೆ. ಇನ್ನು ನಾಳೆ ಮಹಾರಾಷ್ಟ್ರ ಮತ್ತು ತೆಲಂಗಾಣ ರಾಜ್ಯ ಘಟಕಗಳ ಬಿಜೆಪಿ ಅಧ್ಯಕ್ಷರ ಘೋಷಣೆಗೆ ಸಮಯ ನಿಗದಿಯಾಗಿದೆ. ಹೀಗಾಗಿ ಕರ್ನಾಟಕದಲ್ಲಿ ಕೂಡ 2 ದಿನದೊಳಗೆ ರಾಜ್ಯಾಧ್ಯಕ್ಷರ ನೇಮಕಾತಿ ಘೋಷಣೆಯಾಗುವ ನಿರೀಕ್ಷೆ ದಟ್ಟವಾಗಿದೆ. ಹೀಗಾಗಿ ಅಧ್ಯಕ್ಷ ಸ್ಥಾನದಲ್ಲಿ ಹಾಲಿ ಅಧ್ಯಕ್ಷ ವಿಜಯೇಂದ್ರ ಪೂರ್ಣ ಪ್ರಮಾಣದಲ್ಲಿ ಮುಂದುವರಿಕೆಯೋ ಅಥವಾ ಹೊಸ ನೇಮಕಾತಿಯೋ ಎಂಬ ಪ್ರಶ್ನೆಯಷ್ಟೇ ಉಳಿದಿದೆ. ಇದಕ್ಕೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವ್ಯಂಗ್ಯವಾಡಿದ್ದಾರೆ. ಚರ್ಚೆ ಭಾಳ ಇಷ್ಟು ದಿವಸ ಚರ್ಚೆ ಆಗ್ಲಕತ್ತಂದ್ರೆ ವಿರೋಧ ಹೆಚ್ಚಿದೆ ಅಂತೇಳಿ ಚರ್ಚೆ ಆಗ್ತಾ ಇದೆ. ಇಲ್ಲಕಂದ್ರೆ ಎಲ್ಲರೂ ಸರ್ವಾನುಮತದಿಂದ ಆಯ್ಕೆ ಮಾಡಿಬಿಡ್ತಿದ್ರು, ಅಥವಾ ಎಲ್ಲರೂ ತಮ್ಮ ಭಾವನೆಯನ್ನು ಇವತ್ತು ಹೇಳಲಿಕ್ಕೆ ಕೇಂದ್ರ ಹೈಕಮಾಂಡ್ ಅವಕಾಶ ಕೊಟ್ಟಿದ್ದು ಒಳ್ಳೆಯದು. ಇತ್ತೀಚೆಗೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣ ಹೆಸರು ಕೇಳಿ ಬಂದಿತ್ತು. ಈ ಬಗ್ಗೆ ಬಿಜೆಪಿ ಹಿರಿಯ ಮುಖಂಡ ತೋಟದಪ್ಪ ಬಸವರಾಜು ಆತ್ಮಹತ್ಯೆ ಬೆದರಿಕೆ ಹಾಕಿದ್ದಾರೆ. ಮತ್ತೊಂದು ಕಡೆ ಶಾಸಕ ಯತ್ನಾಳ್ ಅಚ್ಚರಿ ವ್ಯಕ್ತಪಡಿಸಿದ್ರು. ಆದ್ರೆ ಹೊರಗಿನಿಂದ ಬಂದವ್ರನ್ನ ಈ ವಿ ಸೋಮಣ್ಣ ಅಂತವ್ರನ್ನ ನೀವು ರಾಜ್ಯಾಧ್ಯಕ್ಷರು ಮಾಡಿದ್ರೆ ನಾವು ಬೆಂಗಳೂರಿನ ಕೇಂದ್ರ ಬಿಜೆಪಿ ಕಚೇರಿ ಮುಂದೆ ನಾನು ಪೆಟ್ರೋಲ್ ಸುರ್ಕೊಂಡು ಆತ್ಮಹತ್ಯೆ ಮಾಡ್ಕೊತೀನಿ. ನಾನು ಅಷ್ಟು ನಮಗೆ ನೋವಾಗಿದೆ. ಚಾಕುಚಕ್ಯತೆಯಿಂದ ಮತ್ತು ಸಿಸ್ಟಮೆಟಿಕ್ ಆಗಿ ಒಬ್ಬ ಮಂತ್ರಿ ಕೆಲಸ ಮಾಡ್ತಾರೆ. ಇನ್ನು ರಾಜ್ಯಾಧ್ಯಕ್ಷರಾಗಿ ಯಾಕೆ ಅವರು ಅಪೇಕ್ಷೆ ಪಟ್ಟರೋ ಗೊತ್ತಿಲ್ಲ ನಮಗೆ. ಬಿಜೆಪಿ ಮರು ಸೇರ್ಪಡೆಗೆ ಈಶ್ವರಪ್ಪ ಒಲವು, ಯತ್ನಾಳ್ ವ್ಯಂಗ್ಯ. ಪಕ್ಷದಿಂದ ಉಚ್ಚಾಟನೆಗೊಂಡಿರೋ ಈಶ್ವರಪ್ಪ ಅವರನ್ನೇ ಮರಳಿ ಬಿಜೆಪಿಗೆ ಕರೆತರಲು ಯತ್ನ ನಡೀತಿದೆ. ಅಧಿಕೃತ ಆಹ್ವಾನ ಕೊಟ್ಟಿಲ್ಲ, ಹೇಳಿ ಕಳಿಸುತ್ತಿದ್ದಾರೆಂದು ಈಶ್ವರಪ್ಪ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದಕ್ಕೆ ಯತ್ನಾಳ್ ವ್ಯಂಗ್ಯವಾಡಿದ್ದು, ವಿಜಯೇಂದ್ರ ಏನೋ ಜಾದು ಮಾಡಿದ್ದಾನೆ ಎಂದಿದ್ದಾರೆ. ಬಿಜೆಪಿಯ ಕೆಲವರು ನಾಯಕರುಗಳ ಜೊತೆ ನಾನು ಮಾತಾಡಬೇಕು, ನಾನು ಯಾಕೆ ಹೋಗಿದ್ದೆ ಅನ್ನೋದ್ರ ಬಗ್ಗೆ ಮುಗಿದ ಚರ್ಚೆಗೆ. ಈಗ ವಾಪಸ್ ಯಾಕೆ ಬಂದಂಥ ಸಂದರ್ಭದಲ್ಲಿ ಏನೇನು ಆಗಬೇಕು ಅನ್ನೋಂಥ ಕೆಲವು ಅಂಶಗಳನ್ನು ಕೂಡ ನಾನು ಅವ್ರ ಹತ್ರ ಚರ್ಚೆ ಮಾಡ್ತೇನೆ. ಆಮೇಲೆ ಬಿಜೆಪಿ ಹೋಗೋದು ಬಿಡುತ್ತೆ. ಹೇಳಿ ಕಳಿಸ್ತಾ ಇದ್ದಾರೆ. ಆಹ್ವಾನ ಅಂತಂದರೆ ಅಧಿಕೃತ ಪತ್ರ ಈ ಥರದ್ದೇನಿಲ್ಲ, ಬಂದಿಲ್ಲ. ಈಶ್ವರಪ್ಪನವರು ಅವ್ನ ಪರವಾಗಿ ಮಾತಾಡ್ಕತ್ತಾರೆ ಅಂದ್ರೆ ಅವ್ರದ್ದು ಏನೋ ಒಂದು ಜಾದು ಐತಿ, ಜಾದು ಇಟ್ಕೊಂಡೆ ಆಟ ಆಡ್ಲಕತ್ತಾನೆ ಎಲ್ಲರಿಗೂ. ನಾವು ಎದುರಾಗ ಸಿಕ್ಕಿಲ್ಲ ಅಂತೇಳಿ ಬಿಟ್ಟಾನಿಲ್ಲ ಅಂದ್ರೆ ನಮ್ಮದು ಜಾದು ಇಟ್ಕೊಂಡಿದ್ದ ನಾವು ವಿಜಯೇಂದ್ರ ಜಿ ಜೈ ಜೈ ಅನ್ಬೇಕ. ಬಿಜೆಪಿಯಲ್ಲಿ ಪಕ್ಷ ಸಂಘಟನೆ ಕಾರ್ಯ ಚುರುಕುಗೊಂಡಿದೆ. ಈ ನಡುವೆ ರಾಜ್ಯಾಧ್ಯಕ್ಷ ಸ್ಥಾನದ ಚರ್ಚೆ ಗೊಂದಲಕ್ಕೆ ದಾರಿ ಮಾಡಿಕೊಟ್ಟಿರುವುದಂತೂ ಸುಳ್ಳಲ್ಲ. ಕಿರಣ್ ಹನಿಯಡ್ಕ, TV9 ಬೆಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.
MBH